ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿಯನ್ನು ಕಿಡ್ನಾಪ್ ಮಾಡಿದ್ದ ಪ್ರಕರಣ 7 ಜನ ಕುಖ್ಯಾತ ನಟೋರಿಯಸ್ ಕಿಡ್ನಾಪರ್ಸ್ಗಳ ಬಂಧನ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ನಿಂದಲೇ ಕೃತ್ಯ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಪಾದಯಾತ್ರೆ ಮುಗಿಸುವಷ್ಟರಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಇರೋಲ್ಲ. ಛಲವಾದಿ ನಾರಾಯಣಸ್ವಾಮಿ ಭವಿಷ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬೆಂಬಿಡದೆ ಕಾಡುತ್ತಿರುವ ಡೆಂಗ್ಯೂ. ಎಪಿಎಂಸಿ ಮಾರುಕಟ್ಟೆ ಜಾಲಾಡಿದ ಡಿಸಿ ರವೀಂದ್ರ. ಸ್ವಚ್ಛತೆ ಕಾಪಾಡಿ ಸೊಳ್ಳೆ ತಾಣಗಳಿಗೆ ದ್ರಾವಣ ಸಿಂಪಡಿಸುವಂತೆ ಸೂಚನೆ. ಅಮ್ಮನ ಅಗಲಿಕೆಯನ್ನು ಸಹಿಸಲಾಗದೆ ಅಣ್ಣ ತಂಗಿ ರೈಲಿಗೆ ತಲೆ ಒಡ್ಡಿ ಸಾವು. ಶಿಡ್ಲಘಟ್ಟ ನಗರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ಕೋಟ್ಯಾಂತರ ರು ಬೆಲೆ ಬಾಳುವ ಜಮೀನು ಮೇಲೆ ಭೂಮಾಫಿಯಾ ಕಣ್ಣು. ಸಾವಿನ ತಮಟೆ ಏಟು ಹೊಡೆದು ದಲಿತ ಸಂಘಟನೆಯಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಇತ್ತೀಚೆಗೆ ನಂದಿ ಗಿರಿಧಾಮದ ಬಳಿ ನಡೆದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನಾಪ್ ಪ್ರಕರಣದ ಜಾಡು ಹಿಡಿದಿದ್ದ ಅಲ್ಲಿಯ ಪೊಲೀಸರು 7 ಜನ ಕುಖ್ಯಾತ ನಟೋರಿಯಸ್ ಕಿಡ್ನಾಪರ್ಸ್ಗಳನ್ನು ಬಂಧಿಸಿ ಅವರಿಂದ 41 ಲಕ್ಷ ನಗದು, ಚಿನ್ನಾಭರಣ ಸೇರಿದಂತೆ 3 ಕಾರುಗಳು ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಜಪ್ತಿ ಮಾಡಿದ್ದಾರೆ. ಇದೇ ನಟೋರಿಯಸ್ ತಂಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ರನ್ನ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡಿದ್ರು. ಇನ್ನು ಕೆಲವು ಪ್ರಮುಖ ರಾಜಕಾರಣಿಗಳ ಕಿಡ್ನಾಪ್ಗೆ ಸ್ಕೆಚ್ ರೂಪಿಸಿರೋದು ಬಯಲಾಗಿದೆ. ಈ ಕುರಿತು ಒಂದು ವರದಿ. ಜುಲೈ 20ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಬಳಿ ಇರುವ ಖಾಸಗಿ ಲೇಔಟ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಇನ್ನೂರನ್ನ 6 ಜನ ದುಷ್ಕರ್ಮಿಗಳ ತಂಡ ಕಿಡ್ನಾಪ್ ಮಾಡಿತ್ತು. ಕಿಡ್ನಾಪ್ ಮಾಡಿ ನಂತರ ನವೀನ್ರ ಹಣೆ ಹಾಗೂ ಮರ್ಮಾಂಗಕ್ಕೆ ಗನ್ನು ಇಟ್ಟು ಆತನಿಂದ 60 ಲಕ್ಷ ರೂಪಾಯಿ ವಸೂಲಿ ಮಾಡಿ ವಾಪಸ್ ಬಿಟ್ಟು ಕಳಿಸಿದ್ರು. ಇದೇ ಪ್ರಕರಣ ಜಾಡು ಹಿಡಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ನೇತೃತ್ವದ 5 ಪೊಲೀಸ್ ಇನ್ಸ್ಪೆಕ್ಟರ್ಗಳ ತಂಡ ತನಿಖೆಗೆ ಇಳಿದಿತ್ತು. ತಾಂತ್ರಿಕ ಹಾಗೂ ಮೊಬೈಲ್ ತಂತ್ರಜ್ಞಾನದ ಆಧಾರದ ಮೇಲೆ 7 ಜನ ನಟೋರಿಯಸ್ ಕಿಡ್ನಾಪರ್ಸ್ ಗಳನ್ನ ಬಂಧಿಸಿ ಅವರಿಂದ 41 ಲಕ್ಷ ನಗದು, ಚಿನ್ನಾಭರಣ ಸೇರಿದಂತೆ 3 ಕಾರುಗಳು ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಜಪ್ತಿ ಮಾಡಿದ್ದಾರೆ. ಇನ್ನು ಬಂಧಿತ ಆರೋಪಿಗಳಲ್ಲಿ ಲೋಹಿತ್ ಕುಮಾರ್ ಅಲಿಯಾಸ್ ರೆಬೆಲ್ ಹಾಗೂ ಪ್ರವೀಣ್ ಅಲಿಯಾಸ್ ನೇಪಾಳಿ ಇಬ್ಬರು ಬೆಂಗಳೂರಿನವರಾಗಿದ್ದು ಮಾಜಿ ಸಚಿವ ವರ್ತೂರು ಪ್ರಕಾಶ್ರನ್ನ ಕಿಡ್ನಾಪ್ ಮಾಡಿ ವಸೂಲಿ ಮಾಡಿದ್ದ ಪ್ರಕರಣದಲ್ಲಿ ಭಾಗಿಯಾಗಿದ್ರು. ಇವರಿಬ್ಬರು ಪ್ರತ್ಯೇಕ ತಂಡ ಕಟ್ಟಿಕೊಂಡು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾಸನ ಸೇರಿದಂತೆ ರಾಜ್ಯದ ವಿವಿಧೆಡೆ ಕಿಡ್ನಾಪ್ ಅಂಡ್ ರಾಬರಿ ಮಾಡುತ್ತಿದ್ರು ಎನ್ನುವುದು ಬಯಲಾಗಿದೆ. ಇವರಿಗೆ ಚಿಕ್ಕಬಳ್ಳಾಪುರ ನಗರದ ರೌಡಿ ಶೀಟರ್ ಬರ್ಖತುಲ್ಲಾ, ಕೋಲಾರದ ಸಂತೋಷ್, ದಾವಣಗೆರೆಯ ಭರತ್ ಕುಮಾರ್, ಬೆಂಗಳೂರಿನ ಮಾರುತಿ ಪ್ರಸನ್ನ, ಕೋಲಾರದ ವೆಂಕಟೇಶ್, ತಮಿಳುನಾಡಿನ ಮುರುಘಮಲ್ಲಪ್ಪ ಸಾಥ್ ನೀಡಿದ್ರು. ಬಂಧಿತ ಆರೋಪಿಗಳು ವಿವಿಧ ಪ್ರಕರಣಗಳಲ್ಲಿ ಜಾಮೀನು ಪಡೆದು ಜೈಲಿನಿಂದ ಬಂದಿದ್ರು. ಆದ್ರೆ ಮತ್ತೆ ಹಳೆ ಚಾಳಿ ಮುಂದುವರಿಸಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಉದ್ಯಮಿಗಳನ್ನ ಕಿಡ್ನಾಪ್ ಮಾಡಿ ಪೊಲೀಸರ ಅತಿಥಿಗಳಾಗಿದ್ದಾರೆ. ಮೊನ್ನೆ ಜುಲೈ ಮತ್ತು ಜೂನ್ ತಿಂಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ ಮತ್ತು ನಂದಿಗಿರಿಧಾಮ್ ಪೊಲೀಸ್ ಸ್ಟೇಷನಲ್ಲಿ ಕಿಡ್ನ್ಯಾಪ್ ಫಾರ್ ರೆನ್ಸಮ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ಕೇಸ್ ರಿಪೋರ್ಟ್ ಆದಮೇಲೆ ನಾವು ವಿಕ್ಟಿಮ್ಸಿಂದ ಇಂಟರೋಗೇಷನ್ ಮಾಡಿ ಹೇಗೆ ಥರ ಆಗಿದೆ ಸ್ಪೆಷಲ್ ಟೀಮ್ ಕ್ರಿಯೇಟ್ಸ್ ಮಾಡಿದ್ದೀವಿ. ನಮಗೆ ಗ್ಯಾಂಗ್ ಮೆಂಬರ್ಸ್ ಸಿಕ್ಕಿದೆ. ಗ್ಯಾಂಗ್ ಮೆಂಬರ್ಸಲ್ಲಿ ಟೋಟಲ್ 7 ಜನ ಸಿಕ್ಕಿದೆ. 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಜೊತೆಗೆ ಈಗ 41 ಲ್ಯಾಕ್ಸ್ ರಿಕವರಿ ಆಗಿದೆ. ಆ್ಯಂಡ್ 4 ಗಾಡಿ ನಾವು ಸೀಸ್ ಮಾಡಿದ್ದೀವಿ. ಸುಮಾರು ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಸಿಕ್ಕಿದೆ. ಬಾಕಿ ಎಲ್ಲ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೇರಾ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವರು ತುಂಬ ನೊಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ. ಇವರ ಮೇಲೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಸುಮಾರು ಕೇಸಸ್ ಇದೆ. ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್, ಮರ್ಡರ್ ಕೇಸಸ್ ವಗೇರಾ ಕೂಡ ಇದೆ. ಇವರು 3 ವರ್ಷದಿಂದ ಎಬ್ಸ್ಕಾಂಡಿಂಗ್ ಇದ್ದಾರೆ ಬೇರೆ ಬೇರೆ ಕೇಸಸಲ್ಲಿ. ಅವ್ರದ್ದು ಪ್ರಾಮಿನೆಂಟ್ ಕೇಸಸ್ ವರ್ತೂರು ಪ್ರಕಾಶ್ ಕೇಸಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ.
ಮತ್ತು ವಿಜಯ್ ಕುಮಾರ್ ಆಟೋ ಡ್ರೈವರ್ದು ಕಿಡ್ನ್ಯಾಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದೆ ಬೆಂಗಳೂರಲ್ಲಿ. ಆ ಕೇಸಲ್ಲಿ ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಗ್ಯಾಂಗ್ ಮೆಂಬರ್ಸ್ದು. ಬಂಧಿತ ಆರೋಪಿಗಳು ಶ್ರೀಮಂತರು, ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆ ವ್ಯವಹಾರ ಮಾಡುವ ರೀತಿಯಲ್ಲಿ ಅವರ ಬಳಿ ಹೋಗಿ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ರು. ಇನ್ನು ಮೊಬೈಲ್ ತಂತ್ರಜ್ಞಾನದಲ್ಲಿ ಪರಿಣಿತರಿದ್ದು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಲೊಕೇಶನ್ ಟ್ರ್ಯಾಪ್ ಮಾಡುವುದನ್ನ ಕಲ್ತಿದ್ರು ಎಂದು ತಿಳಿದು ಬಂದಿದೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರ ವಶದಲ್ಲಿರುವ ಆರೋಪಿಗಳ ವಿಚಾರಣೆ ಮುಂದುವರೆದಿದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಹಾಗೂ ದಲಿತರ ಅನುದಾನ ದುರುಪಯೋಗ ಸೇರಿದಂತೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಬಿಜೆಪಿ ಪಾದಯಾತ್ರೆ ಮುಗಿಯುವಷ್ಟರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವುದಿಲ್ಲ, ಸರ್ಕಾರವು ಪತನಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಕೋಲಾರ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮುಖ್ಯಮಂತ್ರಿ ಹಾಗೂ ಅವರ ಕುಟುಂಬದವರು ನೇರವಾಗಿ ಮೂಡ ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿದ್ದಾರೆ. ಹಾಗೆಯೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣದಲ್ಲಿ ಇಡೀ ಸಚಿವ ಸಂಪುಟ ಭ್ರಷ್ಟವಾಗಿದೆ ಎಂದು ಆರೋಪಿಸಿದ ಅವರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬಾರದು, ಹಾಗೆಯೇ ಕಾಂಗ್ರೆಸ್ ಸರ್ಕಾರವು ಅಧಿಕಾರದಲ್ಲಿ ಇರಬಾರದು, ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಲು ರಾಜ್ಯಪಾಲರು ಸದ್ಯದಲ್ಲೇ ಅನುಮತಿ ನೀಡಲಿದ್ದಾರೆ. ಪಾದಯಾತ್ರೆ ಮುಗಿಯುವುದರೊಳಗೆ ಈ ಕಾರ್ಯ ಆಗಲಿದೆ. ಬಿಜೆಪಿ ಸರ್ಕಾರದ್ದು ಏನಾದರೂ ಹಗರಣವಿದ್ದರೆ ಹೊರತೆಗೆಯಿರಿ, ಆದರೆ ಕಾಂಗ್ರೆಸ್ ಸರ್ಕಾರದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು ಎಂದು ಹೇಳಿದರು. ಇನ್ನು ಸಿದ್ದರಾಮಯ್ಯ ವಕೀಲರಾಗಿದ್ದು ಎಲ್ಲ ವಿಚಾರಗಳ ಬಗ್ಗೆ ಅರಿವು ಇರಬೇಕಲ್ಲವೇ ಎಂಬ ಪ್ರಶ್ನೆಗೆ ಸೋಮವಾರದಿಂದ ವಕೀಲರಾಗಿದ್ದರೆ ಅರಿವು ಆಗುತ್ತಿತ್ತು, ಆದರೆ ಅವರು ಕೇವಲ ಭಾನುವಾರದ ವಕೀಲ ಅಷ್ಟೇ ಎಂದು ಲೇವಡಿ ಮಾಡಿದ್ರು. ಎಸ್ಸಿಪಿ ಟಿಎಸ್ಪಿ ದುಡ್ಡಿಟ್ಟಿರೋದು ನೀವು ಅವರನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ, ರೈತರಿಗೆ ಭೂಮಿ ಕೊಡ್ಲಿಕ್ಕೆ, ಬಡವರು ಯಾರಿರ್ತಾರೆ ಅವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ, ಅವರ ಆರೋಗ್ಯ ಕಾಪಾಡಲಿಕ್ಕೆ, ಇಂಥ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಮಾಡಿದ್ದೀರಾ? ಅದೆಲ್ಲ ಮಾಡಲಿಲ್ಲ. ಅದಕ್ಕೆ ಕೊಡೋದ್ರ ಬದಲು ನಿಮ್ಮ ದುಡ್ಡು ನಿಮಗೆ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ರೆ ನಮ್ಮ ದುಡ್ಡು ನಮಗೆ ಕೊಡಕ್ಕೆ ಅದೆಂತ ಗ್ಯಾರಂಟಿ? ಇದು ವಂಚನೆ ಅಲ್ವಾ? ಮೋಸ ಅಲ್ವಾ? ಅಲ್ಲಿಗೆ ಸಿದ್ದರಾಮಯ್ಯ ದಲಿತ ವಿರೋಧಿ ಅಲ್ವಾ? ಇದಕ್ಕೆ ಉತ್ತರ ಇದೆಯಾ? ಈಗ ಅವರು ಇದಕ್ಕೆ ಪ್ರಶ್ನೆ ಮಾಡಿದ್ರೆ ನಮಗೆ ಉತ್ತರ ಕೊಡಕ್ಕಾಗುತ್ತೆ ಅವ್ರಿಗೆ? ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಎಲ್ಲಾ ಸರ್ಕಾರಗಳು ಕುಟೀರ ಜ್ಯೋತಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ, ವೈ ಸಂಪಂಗಿ, ಮಂಜುನಾಥ ಗೌಡ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೆಎನ್ ವೇಣುಗೋಪಾಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿವಿ ಮಹೇಶ್, ಅಪ್ಪಿರಾಜು ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬೆಂಬಿಡದೆ ಕಾಡುತ್ತಿರುವ ಡೆಂಗ್ಯೂ ಡಿಸೀಸ್ ನಿಯಂತ್ರಣಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಆರೋಗ್ಯ ಇಲಾಖೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. ಪ್ರತಿ ಶುಕ್ರವಾರದಂದು ಡ್ರೈ ಡೇ ಆಚರಿಸುತ್ತಿದೆ. ಎಲ್ಲಿಯೂ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಇಂದು ಬೆಳ್ಳಂಬೆಳಗ್ಗೆ ನಗರದ ಎಪಿಎಂಸಿ ಮಾರುಕಟ್ಟೆ ಜಾಲಾಡಿದ ಡಿಸಿ ರವೀಂದ್ರ ಸ್ವಚ್ಛತೆ ಕಾಪಾಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ದ್ರಾವಣ ಸಿಂಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗಿ ಜ್ವರವನ್ನು ನಿಯಂತ್ರಣಕ್ಕೆ ತರಲು ಜಿಲ್ಲಾಡಳಿತ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. ಆರೋಗ್ಯ ಇಲಾಖೆಯನ್ನು ಚುರುಕುಗೊಳಿಸಿ ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಸಿಬ್ಬಂದಿಯನ್ನು ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲು ಸೂಚಿಸಿದೆ. ನಗರಸಭಾ ವ್ಯಾಪ್ತಿಯಲ್ಲೂ ನಗರಸಭಾ ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ಚರಂಡಿಗಳಲ್ಲಿ ನೀರು ನಿಲ್ಲದಂತೆ, ಆಯಾ ವಾರ್ಡ್ಗಳಲ್ಲಿ ಟೈರು, ತೆಂಗಿನ ಚಿಪ್ಪು, ಡ್ರಮ್ಗಳಲ್ಲಿ ನೀರು ಸ್ಟಾಕ್ ಮಾಡದಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಆಶಾ ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ಅವರೇ ಡ್ರಮ್ ಖಾಲಿ ಮಾಡಿಸುತ್ತಿದ್ದಾರೆ. ಪ್ರತಿ ಶುಕ್ರವಾರ ಡ್ರೈ ಡೇ ಯನ್ನಾಗಿ ಪಾಲಿಸುತ್ತಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಎಪಿಎಂಸಿ ಮಾರುಕಟ್ಟೆಗೆ ಭೇಟಿ ನೀಡಿದ ಡಿಸಿ ರವೀಂದ್ರ ಮಾರುಕಟ್ಟೆಯ ಎಲ್ಲ ರಸ್ತೆಗಳನ್ನು ಜಾಲಾಡಿ ಕಸ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ಇಂದಿರಾ ಕ್ಯಾಂಟೀನ್ಗೆ ಭೇಟಿ ಕೊಟ್ಟು ಕ್ಯಾಂಟೀನ್ನಲ್ಲಿರುವ ಪ್ರತಿ ಮೂಲೆ ಮಡುಕುಗಳನ್ನು ಜಾಲಾಡಿದರು. ಇಡ್ಲಿ ಪಾತ್ರೆ, ಸಾಂಬಾರು ಪಾತ್ರೆಗಳನ್ನು ತೆಗೆದು ನೋಡಿದರು. ಕೈ ತೊಳೆಯುವ ಜಾಗವನ್ನು ಸ್ವಚ್ಛಗೊಳಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು. ಈ ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ನಗರಸಭಾ ಪೌರಾಯುಕ್ತ ಉಮಾಶಂಕರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಇತರರು ಜೊತೆಗಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಾಯಿಯ ಅಗಲಿಕೆಯಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಅಣ್ಣ ಮತ್ತು ತಂಗಿ ಇಬ್ಬರು ರೈಲು ಹಳಿ ಮೇಲೆ ತಲೆ ಇಟ್ಟು ಮಲಗಿ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ ಹೃದಯ ವಿದ್ರಾವಕ ಘಟನೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಶಿಡ್ಲಘಟ್ಟ ನಗರದ ಚಿಂತಾಮಣಿ ಮಾರ್ಗದ ಪಂಪ್ ಹೌಸ್ ಬಳಿಯ ಪ್ರೇಮನಗರ ವಾಸಿಗಳಾದ 24 ವರ್ಷದ ಪ್ರಭು ಮತ್ತು ಆತನ ತಂಗಿ 21 ವರ್ಷದ ನವ್ಯ ಅಲಿಯಾಸ್ ಶಿಲ್ಪಾ ಇಬ್ಬರು ಗುರುವಾರ ರಾತ್ರಿ ರೈಲು ಹಳಿ ಮೇಲೆ ತಲೆ ಇಟ್ಟು ಮಲಗಿ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಭು ಮತ್ತು ಶಿಲ್ಪಾ ಅವರ ರುಂಡ ಮುಂಡ ಬೇರ್ಪಟ್ಟ ದೃಶ್ಯ ಭಯಾನಕವಾಗಿತ್ತು. ಪ್ರಭು ಮತ್ತು ಶಿಲ್ಪಾ ಅವರು ತಮ್ಮ ತಾಯಿ ಲಲಿತಮ್ಮ ಅವರೊಂದಿಗೆ ಹೆಚ್ಚು ಒಡನಾಟ ಇಟ್ಟುಕೊಂಡಿದ್ದು ಮನೆ ಬಿಟ್ಟು ಶಾಲಾ ಕಾಲೇಜು ಕೆಲಸಕ್ಕೂ ಹೋಗದೆ ಹೆಚ್ಚು ಕಾಲ ತಾಯಿಯ ಜೊತೆಗೆ ಕಾಲ ಕಳೆಯುತ್ತಿದ್ದರಂತೆ. ಲಲಿತಮ್ಮ ದೀರ್ಘಕಾಲದ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಆಕೆಯನ್ನು ಬಿಟ್ಟು ಇವರು ಹೊರಗೆ ಎಲ್ಲೂ ಹೋಗಿದ್ದೇ ಕಡಿಮೆ ಎನ್ನುತ್ತಾರೆ ಅಕ್ಕಪಕ್ಕದ ಮನೆವಾಸಿಗಳು. ಒಮ್ಮೊಮ್ಮೆ ಲಲಿತಮ್ಮ ಅವರು ಪ್ರಭು ಮತ್ತು ಶಿಲ್ಪಾ ಇಬ್ಬರೂ ಮಕ್ಕಳನ್ನ ಕರೆದುಕೊಂಡು ಮುರುಗಮಲ್ಲ ಇನ್ನಿತರೆ ಕಡೆ ಹೊರಟು ಬಿಟ್ಟರೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮನೆಗೆ ಬಾರದೆ ಅಲ್ಲೇ ಉಳಿದು ಬಿಡುತ್ತಿದ್ದರಂತೆ. ಈ ಕಾರಣಕ್ಕೆ ಪ್ರಭು ಮತ್ತು ಶಿಲ್ಪಾ ಶಾಲಾ ಕಾಲೇಜಿಗೂ ಹೋಗಿದ್ದು ಕಡಿಮೆ, ಪ್ರಾಪಂಚಿಕ ಜ್ಞಾನವೂ ಅಷ್ಟಾಗಿ ಇರಲಿಲ್ಲ, ವ್ಯಾಪಾರ ವ್ಯವಹಾರಗಳು ಅಷ್ಟಾಗಿ ತಿಳಿದಿರದಷ್ಟು ಮುಗ್ಧರು ಎನ್ನುತ್ತಾರೆ ಅಲ್ಲಿನ ವಾಸಿಗಳು. ಇತ್ತೀಚೆಗಷ್ಟೇ ಲಲಿತಮ್ಮ ಅವರು ಅನಾರೋಗ್ಯ ಕಾರಣಕ್ಕಾಗಿಯೇ ಮೃತಪಟ್ಟಿದ್ದು ಅಂದಿನಿಂದ ಈ ಇಬ್ಬರು ಇನ್ನಷ್ಟು ಮಾನಸಿಕವಾಗಿ ನೊಂದು ವಿಚಲಿತರಾಗಿದ್ದರಂತೆ. ಒಮ್ಮೆ ಮನೆಯ ಮೇಲಿಂದ ಜಿಗಿದು ಆತ್ಮಹತ್ಯೆಗೆ ವಿಫಲ ಯತ್ನವನ್ನೂ ಪ್ರಭು ಮಾಡಿದ್ದನಂತೆ. ಕೊನೆಗೆ ಪ್ರಭು ಮತ್ತು ನವ್ಯ ಅಲಿಯಾಸ್ ಶಿಲ್ಪಾ ತಮ್ಮಿಬ್ಬರ ಕೈಗಳನ್ನ ದಾರದಿಂದ ಕಟ್ಟಿಕೊಂಡು ಶಿಡ್ಲಘಟ್ಟ ರೈಲ್ವೆ ನಿಲ್ದಾಣಕ್ಕೆ ಕೂಗುಳತಿ ದೂರದಲ್ಲಿನ ಶೆಟ್ಟಪ್ಪನವರ ತೋಪಿನ ಪಕ್ಕ ಹಾದು ಹೋಗುವ ರೈಲು ಹಳಿ ಮೇಲೆ ತಲೆ ಇಟ್ಟು ಮಲಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗುರುವಾರ ರಾತ್ರಿ ಘಟನೆ ನಡೆದಿದ್ದು ಮರುದಿನ ಬೆಳಗ್ಗೆ ಶವಗಳು ರೈಲು ಹಳಿ ಮೇಲೆ ಕಾಣಿಸಿಕೊಂಡಿವೆ. ಶಿಡ್ಲಘಟ್ಟ ನಗರ ಠಾಣೆ ಹಾಗೂ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಂದಿ ಬೆಟ್ಟದ ತಪ್ಪಲಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆಯ ಜಮೀನು, ಆ ಜಮೀನಿನ ವಾರಸ್ಥರೇ ದಲಿತ ಮಹಿಳೆ. ಆಕೆಯ ಜಮೀನು ಹೊಡೆಯಲು ಸಂಚು ನಡೆಸಿದ ಭೂ ಮಾಫಿಯಾ ಗ್ಯಾಂಗ್ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದೆ. ಮಹಿಳೆಯ ಬೆಂಬಲಕ್ಕೆ ನಿಂತ ದಲಿತ ಸಂಘಟನೆ ಪ್ರತಿಭಟನೆಗೆ ಮುಂದಾಗಿದ್ದು ಸಾವಿನ ತಮಟೆ ಏಟು ಹೊಡೆಯುವ ಮೂಲಕ ದಲಿತ ಮಹಿಳೆಯ ಪರವಾಗಿ ನ್ಯಾಯ ಕೇಳುತ್ತಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಹೆಗ್ಗಡಿ ಹಳ್ಳಿಯ ಮುನಿಯಪ್ಪನವರ ಮೊದಲ ಹೆಂಡತಿ ಚಿಕ್ಕತಿಮ್ಮಕ್ಕನವರ ಒಬ್ಬಳೇ ಮಗಳು ಮುನಿನಾರಾಯಣಮ್ಮ. 2011ರಲ್ಲಿ ದೊಡ್ಡಬಳ್ಳಾಪುರದ ನ್ಯಾಯಾಲಯದಲ್ಲಿ ಭಾಗಾಂಶದ ಕೇಸ್ ಹಾಕಲಾಗಿದ್ದು ಕೋರ್ಟ್ ಆದೇಶದಂತೆ ಮುನಿನಾರಾಯಣಮ್ಮನವರಿಗೆ 5 ಎಕರೆ 3 ಗುಂಟೆ ಜಮೀನು ಸಿಕ್ಕಿದೆ. ಸರ್ವೆ ನಡೆಸಿ ಜಾಗವನ್ನ ಗುರುತಿಸುವ ಕಾರಣಕ್ಕೆ ಕೋರ್ಟ್ನಲ್ಲಿ ಎಫ್ಟಿಪಿ ಕೇಸ್ ನಡೆಯುತ್ತಿದೆ. ಈ ನಡುವೆ ಭೂ ಮಾಫಿಯಾ ಗ್ಯಾಂಗ್ ಮುನಿನಾರಾಯಣಮ್ಮರವರಿಗೆ ಸೇರಿದ ಜಾಗದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗ್ತಿದೆ.
ಮುನಿನಾರಾಯಣಮ್ಮರವರಿಗೆ ನ್ಯಾಯ ಕೊಡಿಸುವ ಕಾರಣಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸುವ ಮೂಲಕ ಕಾಂಪೌಂಡ್ ಕೆಲಸವನ್ನ ನಿಲ್ಲಿಸಿದೆ. ನಮ್ಮ ತಂದೆಯವರು ಕೋರ್ಟ್ಗೆ ಬಂದಿದ್ರೆ ನಮ್ಗೆ ಜಮೀನು ಆಯ್ತು ಕೋರ್ಟ್ನೊಳಗೆ 5 ಎಕರೆ 5 ಗುಂಟೆ ಆಗೈತೆ. ಅದು ಅಪಾರಿಸಬೇಕು ಅಂತ ಸಿಕ್ಕೊಂಡ್ರು, ಮಾರಾಟಕ್ಕೆ ಇಕ್ಕವಳೆ ಇವಾಗ. ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಬಂದವಳೆ ಇದನ್ನ ಮಾಡ್ಬೇಕು. ಇವಾಗ ನಾನು ಬರಬೇಡ್ದಂತೆ ಇದ್ರೊಳಕ್ಕೆ, ನನ್ಗಾದ್ರೂ ನಾನು ಬರಬೇಡ್ದಂತೆ. ಬೇರೆಯವ್ರಿಗೆ ಮಾರ್ಬಿಟ್ಟಿದಾರಲ್ಲ? ಬೇರೆಯವ್ರಿಗೆ ಮಾರೋಳು. ಅವ್ರು ಏನ್ ಮಾಡ್ತಾರೆ ಈಗ? ಜಮೀನು ಕಾಂಪೌಂಡ್ ಹಾಕ್ತಾವ್ರೆ. ಈಗ ಏನಾಗಬೇಕು? ನಮ್ಗೆ ಜಮೀನು ನನ್ಗಾಗ್ಬೇಕು, 5 ಎಕರೆ 5 ಗುಂಟೆ ಜಮೀನು ನನ್ಗಾಗ್ಬೇಕು, ಮನೆ ಜಾಗ ನಮ್ಗಾಗ್ಬೇಕು. ಅಷ್ಟೇ ನಾನು ಬೇಡ್ಕೊಳ್ಳೋದು. ನಮ್ಮ ಹೆಸರು ಮುನಿನಾರಾಯಣಮ್ಮ. ಭಾರತೀಯ ಶೂದ್ರ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿದ್ದರಾಜು ಮಣಿಗಾರ ಮಾತನಾಡಿ, ವಿಕ್ರಮ್ ಮತ್ತು ಆತನ ಸಹಚರರ ತಂಡ ಕೋರ್ಟ್ ಕೇಸ್ ಇದ್ರೂ ಮುನಿನಾರಾಯಣಮ್ಮ ಜಮೀನಿನಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ತಿದ್ದಾರೆ. ಅತಿಕ್ರಮ ಪ್ರವೇಶ ನಾರಾಯಣಮ್ಮನವರ ಸಾವಿನಂತೆ ಭಾಸವಾಗಿದೆ. ಈ ಕಾರಣದಿಂದ ಸಾವಿನ ತಮಟೆ ಏಟು ಹೊಡೆಯುವ ಮೂಲಕ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಭೂ ಮಾಫಿಯಾ ಗ್ಯಾಂಗ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನ ಗಡೀಪಾರು ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದರು. ನಾವಿವತ್ತು ಏನು ವಿಕ್ರಮಣ್ಣ ಸಹಚರರು ಅಕ್ರಮವಾಗಿ ಇವತ್ತು ಮುನಿನಾರಾಯಣಮ್ಮ ಜಮೀನಿಗೆ ಪ್ರವೇಶ ಮಾಡವ್ರೆ, ಇವತ್ತು ಅವರ ತಿಥಿ, ಅವರು ಇವತ್ತು ಸಾವು. ಈ ಸಾವನ್ನು ನಾವು ಸಾವಿನ ಏಟನ್ನು ಒಡೆಯೋದ್ರ ಮುಖಾಂತರ ತಮಟೆನ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಈ ಒಂದು ಏನು ತಮಟೆ ಒಂದು ಪ್ರತಿಭಟನೆ ಏನಿದೆ, ರಾಜ್ಯಪಾಲರವರೆಗೂ ಕೂಡ ನಾವು ಬೆಂಗಳೂರು ಚಲೋವರೆಗೂ ಕೂಡ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಚಿವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಡೆಂಗ್ಯೂ ಜ್ವರ ಬರ್ತಂತೆ ಸೊಳ್ಳೆಗಳ ನಿಯಂತ್ರಣ ಹಾಗೂ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಿ ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿ ಮತ್ತು ವಿನಾಯಕ ನಗರಗಳಲ್ಲಿ ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿದ್ದು, ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಿ ಜನರಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಹಾಗೂ ನಗರಸಭೆಯಿಂದ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 17ರ ತಪತೇಶ್ವರ ಕಾಲೋನಿ ಹಾಗೂ ವಿನಾಯಕ ನಗರದಲ್ಲಿ ಅಧಿಕಾರಿಗಳು ಸಂಚರಿಸಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಅವುಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರಗಳ ಬಗ್ಗೆ ಹಾಗೂ ಸೊಳ್ಳೆ ಉತ್ಪತ್ತಿ ತಾಣಗಳ ಬಗ್ಗೆ ಅರಿವು ಮೂಡಿಸಿದರು. ತಾಲೂಕು ಆರೋಗ್ಯಾಧಿಕಾರಿ ಶ್ರೀರಾಮ ರೆಡ್ಡಿರವರ ನೇತೃತ್ವದಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳ ನಾಶ ಹಾಗೂ ಲಾರ್ವಾ ಸಮೀಕ್ಷೆ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳು, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು, ನಗರಸಭೆ ಸದಸ್ಯರು, ನಗರಸಭೆ ಆರೋಗ್ಯ ನಿರೀಕ್ಷಕರುಗಳು, ಪೌರ ಕಾರ್ಮಿಕರು ಭಾಗವಹಿಸಿದ್ರು. ಈ ವೇಳೆ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಜೇಶ್, ನಗರಸಭೆಯ ಆರೋಗ್ಯ ನಿರೀಕ್ಷಕಿ ಆರತಿ, ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಅಂಗನವಾಡಿ ಆಶಾ ಕಾರ್ಯಕರ್ತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡುವ ಸಂಪೂರ್ಣ ಅಧಿಕಾರ ರಾಜ್ಯಗಳಿಗೆ ಸಂವಿಧಾನಾತ್ಮಕವಾಗಿ ಇದೆ ಎಂದು ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಸಂವಿಧಾನ ಪೀಠ ಮಹತ್ವದ ಐತಿಹಾಸಿಕ ತೀರ್ಪು ನೀಡಿದ್ದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯದವರು ಸಂತಸವನ್ನು ವ್ಯಕ್ತಪಡಿಸುವುದರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಒಳ ಮೀಸಲಾತಿಯ ಸಂಭ್ರಮಾಚರಣೆಯಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಪಾಲ್ಗೊಂಡು ಮಾತನಾಡಿ, ಭಾರತ ಸರ್ಕಾರದ ಘನವೆತ್ತ ನ್ಯಾಯಾಲಯದ 7 ನ್ಯಾಯಾಧೀಶರನ್ನ ಒಳಗೊಂಡಂತಹ ಪೀಠದಲ್ಲಿ ಸಂವಿಧಾನಾತ್ಮಕವಾಗಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ರೀತಿಯಲ್ಲಿ ನಮಗೆ ನೀಡಿರುವ ಹೋರಾಟದ ಪ್ರತಿಯೊಬ್ಬರ ಪರವಾಗಿ ನೀಡಿರುವಂತಹ ತೀರ್ಪಿಗೆ ಕ್ಷೇತ್ರದ ಮತ್ತು ರಾಜ್ಯದ ಪರವಾಗಿ ನ್ಯಾಯಾಧೀಶರಿಗೆ ಗೌರವಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಮಾದಿಗ ದಂಡೋರ ಸೇರಿದಂತೆ 106 ಹೋರಾಟಗಾರರಿಗೆ ಅಭಿನಂದಿಸುತ್ತೇನೆ. 3 ಪಾರ್ಟಿಗಳಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನಿರ್ಧಾರಗಳನ್ನು ಮಾಡಬೇಕಾದರೆ ಹೋರಾಟದಿಂದ ಮಾತ್ರ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರು ಹೇಳಿರುವ ಹಾಗೆ ಶಿಕ್ಷಣ ಮತ್ತು ಹೋರಾಟದ ಮೂಲಕವೇ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯವಾಗಿದೆ ಎಂದರು. ನಮ್ಮ ರಾಜಪ್ಪನವರು ಹೇಳಿರ್ತಕ್ಕಂಥ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ಯಾವ ಭಾರತ ಸರ್ಕಾರದ ಘನವೆತ್ತ ಇವತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ 7 ದಿನಗಳ
7 ನ್ಯಾಯಾಧೀಶರ ಪೀಠದಲ್ಲಿ ಇವತ್ತು ನಮಗೆ ಸಾಂವಿಧಾನಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವರಿಗೂ ಸಮಪಾಲು ಅನ್ನುವ ರೀತಿಯಲ್ಲಿ ನಮಗೆ ನೀಡಿರ್ತಕ್ಕಂಥ ಈ ಒಂದು ಹೋರಾಟದ ಪರವಾಗಿ ಸಿಗಿರ್ತಕ್ಕಂಥ ತೀರ್ಪಿಗೆ ಮೊದಲನೇದಾಗಿ ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ನಾನು ಗೌರವಪೂರ್ವಕವಾದ ಅಭಿನಂದನೆಯನ್ನು, ನಾನು ಕೃತಜ್ಞತೆಯನ್ನು ಗೌರವಾನ್ವಿತ ನ್ಯಾಯಾಧೀಶರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ರಾಜಪ್ಪ, ಜಿಲ್ಲಾಧ್ಯಕ್ಷ ಮಾರಪ್ಪ, ಹಿರಿಯ ಮುಖಂಡ ಗುರ್ರಪ್ಪ, ಮುನಿಯಪ್ಪ, ಈರಪ್ಪ, ಕೃಷ್ಣಮೂರ್ತಿ, ನರಸಿಂಹಮೂರ್ತಿ, ಮಾದಿಗ ದಂಡೋರದ ಅಧ್ಯಕ್ಷ ವೆಂಕಟೇಶ್ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತಾಲೂಕಿನಲ್ಲಿ ಅವಶ್ಯವಿರುವ ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ಸುಸಜ್ಜಿತ ಬಸ್ ಸೌಲಭ್ಯ ಒದಗಿಸಲಾಗುತ್ತದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂತನ ಬಸ್ ಸಂಚಾರಕ್ಕೆ ಶುಕ್ರವಾರ ಹಸಿರು ನಿಶಾನೆ ತೋರಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ತಾಲೂಕಿನ ವಡ್ಡರಪಲ್ಲಿ ಗ್ರಾಮ ಸೇರಿದಂತೆ ಹಲವು ಮಾರ್ಗಗಳಿಗೆ ಬಸ್ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಲಾಗಿತ್ತು. ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಗಿದೆ. ಹಾಗೆಯೇ ಕೊರೋನಾ ಮಹಾಮಾರಿಯ ವೇಳೆ ಇದ್ದಂತಹ ಪೆಸಲಪರ್ತಿಯಲ್ಲಿ ರಾತ್ರಿ ಹಾಲ್ಟ್ ಆಗುತ್ತಿದ್ದ ನಾನ್ ಸ್ಟಾಪ್ ಬಸ್ ಮುಮ್ಮಡಿ ವಾರಪಲ್ಲಿ ಮಾರ್ಗದ ಬಸ್ ಸಂಚಾರದ ಪುನರಾರಂಭಕ್ಕೆ ಚಾಲನೆ ನೀಡಲಾಗಿದೆ. ಗ್ರಾಮೀಣ ಭಾಗದ ಶಾಲಾ ಸಮಯಕ್ಕನುಗುಣವಾಗಿ ಬಸ್ ಸೌಲಭ್ಯಕ್ಕೆ ಒತ್ತು ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಬೇಡಿಕೆಗೆ ಮತ್ತು ಅಗತ್ಯತೆಗೆ ಒತ್ತು ನೀಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರಿಗೆ ಸೌಲಭ್ಯ ಒದಗಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಬಾಗೇಪಲ್ಲಿ ಕೆಎಸ್ಆರ್ಟಿಸಿ ಬಸ್ ಘಟಕದಲ್ಲಿ 15 ವರ್ಷಕ್ಕೂ ಹೆಚ್ಚು ಕಾಲದಿಂದ ಸಂಚರಿಸುತ್ತಿರುವ ಹಳೆಯ ಹಾಗೂ ಹೆಚ್ಚು ದೂರ ಕ್ರಮಿಸುವ ಅವಧಿ ಮೀರಿದ ಬಸ್ಗಳಿದ್ದು 2-3 ತಿಂಗಳೊಳಗೆ ಹೊಸ ಬಸ್ಗಳು ಬರಲಿವೆ. ಈ ಬಗ್ಗೆ ಸಾರಿಗೆ ಸಚಿವರ ಬಳಿ ಹೇಳಿದ್ದು ಹೆಚ್ಚಿನ ಬಸ್ಗಳನ್ನು ನಮ್ಮ ಕ್ಷೇತ್ರಕ್ಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಅದರಲ್ಲೊಂದು ಈ ಪೆಸಲ್ಪರ್ತಿಗೆ ನೈಟ್ ಆಲ್ಟ್ ನಾನ್ ಸ್ಟಾಪ್ ಒಂದು ಸುಮಾರು ವರ್ಷಗಳಿಂದ ಓಡ್ತಾ ಇದ್ದ ಸ್ಟಾಪ್ ಆಗಿತ್ತು. ಅದು ಇವತ್ತು ರೀರೂಟ್ ಮಾಡಿದ್ದೀವಿ. ದೆನ್ ಮತ್ತು ಈ ವಡ್ರಪಲ್ಲಿಗೆ ಒಂದು ಬಸ್ ಬೇಕು ಸ್ಕೂಲ್ ಟೈಮ್ಗೆ ಅಂತ ಹೇಳಿದ್ರು, ಹೊಸದಾಗಿ ಒಂದು ರೂಟು, ಅದನ್ನು ಇವತ್ತು ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋದು ಮಟ್ಟಿಗೆ ನನಗೆ ನಮ್ಮ ಶಾಲೆ ಮುಖ್ಯಸ್ಥರು ಮನವಿ ಮಾಡಿರೋ ಮೇರೆಗೆ ಆಲ್ಮೋಸ್ಟ್ ಎಲ್ಲ ಬಸ್ಗಳನ್ನು ಹಾಕಿದ್ದೀವಿ. ಮೊನ್ನೆ ತಾನೇ ಸಚಿವರ ಜೊತೆ ಮಾತನಾಡಿದ್ದೀನಿ. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಸಿಬ್ಬಂದಿ ರಾಜಣ್ಣ, ಚಲಪತಿ, ಮುಖಂಡರಾದ ರಾಮನಾಥ್, ವಿಶ್ವ, ಎಎಸ್ಐ ಶಂಕರ್ ರೆಡ್ಡಿ ಮುಂತಾದವರು ಪ್ರಮುಖರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೆದಿರುವ ಕೋಟ್ಯಾಂತರ ರು ಭ್ರಷ್ಟಾಚಾರ ಕುರಿತು ನ್ಯಾಯಾಂಗ ತನಿಖೆಗೆ ಒಳಪಡಿಸಲು ಹಾಗೂ ಕಟ್ಟಡ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಆಗಸ್ಟ್ 5ರಂದು ಸೋಮವಾರ ಬೆಂಗಳೂರಿನ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಪ್ರಗತಿಪರ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯ ಅಧ್ಯಕ್ಷ ಅಪ್ಪಣ್ಣ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಗತಿಪರ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯ ಅಧ್ಯಕ್ಷ ಅಪ್ಪಣ್ಣ ಮಾತನಾಡಿ, ಕಟ್ಟಡ ಕಾರ್ಮಿಕರ ಮತ್ತು ಅವರ ಕುಟುಂಬದ ಅಭಿವೃದ್ಧಿಯ ಉದ್ದೇಶದಿಂದ ರಾಜ್ಯದಲ್ಲಿ 2006ರಲ್ಲಿ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು. ಆದರೆ ನೈಜ ಫಲಾನುಭವಿಗಳಿಗೆ ಅದರ ಸವಲತ್ತುಗಳು ಸಿಗುತ್ತಿಲ್ಲ. ಮಂಡಳಿಗೆ ಇಷ್ಟ ಬಂದಂತೆ ಹಣವನ್ನು ಖರ್ಚು ಮಾಡಿದ್ದಾರೆ. 2019ರಿಂದ ಇಲ್ಲಿಯವರೆಗೂ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿಯೇ ಸರಿಸುಮಾರು 4,500 ಕೋಟಿ ಹಣದ ಅಕ್ರಮ ನಡೆದಿದೆ. ಕೆಲ ವಿದ್ಯಾಸಂಸ್ಥೆಗಳು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸಾವಿರಾರು ಅನರ್ಹರಿಗೆ ಕಾರ್ಮಿಕರ ಕಾರ್ಡ್ ವಿತರಿಸಿ ಸ್ಕಾಲರ್ಶಿಪ್ ಪಾವತಿಯಾಗಿದೆ. ಮನೆ ನಿರ್ಮಾಣದ ಹೆಸರಿನಲ್ಲಿ ಅಕ್ರಮವಾಗಿ 400 ಕೋಟಿ ಹಣ ಸ್ಲಂ ಬೋರ್ಡ್ಗೆ ವರ್ಗಾಯಿಸಲಾಗಿದೆ. ಆರೋಗ್ಯ ತಪಾಸಣೆ ಕಿಟ್ ವಿತರಣೆ, ಆಂಬ್ಯುಲೆನ್ಸ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಕಟ್ಟಡ ಕಾರ್ಮಿಕರ ನಿರ್ಮಾಣ ಕಲ್ಯಾಣ ಮಂಡಳಿ, ಈ ಕಲ್ಯಾಣ ಮಂಡಳಿಯಲ್ಲಿ ಬಂದು 2006ರಲ್ಲಿ ಕಲ್ಯಾಣ ಮಂಡಳಿ ನಿರ್ಮಾಣ ಆಗುತ್ತೆ. ಅದಾದ್ಮೇಲೆ 2019ವರೆಗೂ ಈ ಕಲ್ಯಾಣ ಮಂಡಳಿಯಲ್ಲಿ 10ರಿಂದ 12 ಲಕ್ಷ ಜನ ಕಾರ್ಮಿಕರು ನೋಂದಾಯಿತರಾಗಿದ್ದಾರೆ. 19 ಆದ್ಮೇಲೆ ಕೋವಿಡ್ ಬಂದ್ಮೇಲೆ ಈ ಮಂಡಳಿಯಲ್ಲಿ ಏಕಾಏಕಿ ಒಂದು 44 ಲಕ್ಷ ಕಾರ್ಮಿಕರು ಸದಸ್ಯರಾಗಿ ಸೇರ್ಪಡೆಗೊಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರಗಳು ಮತ್ತು ಅಧಿಕಾರಿಗಳು.
ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ಹೊನ್ನೇನಹಳ್ಳಿ ಯಲ್ಲಪ್ಪ, ಸಿಐಟಿಯು ಮುಖಂಡ ಎಂ ವಿಜಯಕೃಷ್ಣ, ಪ್ರಭಾಕರ್, ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡರಾದ ವಿ ಕೃಷ್ಣಮೂರ್ತಿ, ರವಿಕುಮಾರ್ ಮುಂತಾದವರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಾಗೇಪಲ್ಲಿ ಎಪಿಎಂಸಿ ಮಾರ್ಕೆಟ್ ಸಂತೆ ಮಾರ್ಕೆಟ್ ಆಗಿ ಪರಿವರ್ತನೆಯಾಗಿದ್ದು, ಅನಧಿಕೃತ ಮಂಡಿ ಮಾಲೀಕರು ಮಾರ್ಕೆಟ್ ಆವರಣದಲ್ಲಿ ಬೀದಿಗೆ ತಂದು ವ್ಯಾಪಾರ ಮಾಡುವ ಮೂಲಕ ಸಂತೆಯಾಗಿ ಬದಲಾವಣೆ ಆಗಿದ್ದು, ಈ ಬಗ್ಗೆ ಮಾರ್ಕೆಟ್ಗೆ ಬರುವ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಡಿ ಭಾಗದಲ್ಲಿರುವ ಬಾಗೇಪಲ್ಲಿ ಎಪಿಎಂಸಿ ಮಾರ್ಕೆಟ್ ಅಂತರರಾಜ್ಯ ರೈತರ ಮಾರುಕಟ್ಟೆಯಾಗಿದೆ. 6 ಎಕರೆ ವಿಸ್ತೀರ್ಣದಲ್ಲಿರುವ ಈ ಮಾರ್ಕೆಟ್ಗೆ ರೈತರು ಬೆಳೆದ ಬೆಳೆಗಳನ್ನು ತಂದು ಮಾರಾಟ ಮಾಡ್ತಿದ್ದಾರೆ. ಆದರೆ ಅನಧಿಕೃತ ಮಾರ್ಕೆಟ್ ದಲ್ಲಾಳಿಗಳ ಹಾವಳಿಯಿಂದ ಇಡೀ ಮಾರ್ಕೆಟ್ ಆವರಣ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿ ಕಿರಿಕಿರಿ ಉಂಟಾಗಿದೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಮಾರ್ಕೆಟ್ಗೆ ಬರುವ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕಾನೂನು ಕ್ರಮ ಜರುಗಿಸಿ ಅನಧಿಕೃತ ದಲ್ಲಾಳಿಗಳ ಅತಿಕ್ರಮಣಕ್ಕೆ ತಡೆ ಹಾಕುವಂತೆ ಒತ್ತಾಯಿಸಿದ್ದಾರೆ. ಇದು ದಿನೇ ದಿನವೂ ಸಮಸ್ಯೆನೂ ಜಾಸ್ತಿ ಆಗ್ತಾ ಇದೆ. ರೈತರು ಬೆಳೆಯೋ ಜಾಸ್ತಿ ಆಗಿದೆ, ಮಾರ್ಕೆಟ್ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ದಿನೇ ದಿನೇ ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಯಾವುದೇ ರೀತಿಯಾದಂಥ ಅವರು ಈ ರೈತರ ಮತ್ತು ದಲ್ಲಾಳಿಗಳ ಈ ಸಮಸ್ಯೆಗೆ ಪರಿಷ್ಕಾರ ಕೊಟ್ಟಿಲ್ಲ. ಅವರು ಮೇಡಮ್ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳಿಲ್ಲ. ನಾಳೆಯಿಂದ ಇಲ್ಲೇ ರಸ್ತೆಯಲ್ಲ ಮಾರಾಟ ಮಾಡ್ತೀವಿ. ಮುನ್ಸಿಪಾಲಿಟಿ ಅವರು ಬರಬೇಕು, ಮತ್ತೆ ಎಲ್ಲ ಬರ್ರಿ, ನಾವು ಅಬ್ಜೆಕ್ಷನ್ ಯಾವುದೇ ಇರಲಿ. ರೈತರು ನ್ಯಾಯ ಆಗೋವರೆಗೂ ನಾವು ಇಲ್ಲೇ ನಾಳೆಯಿಂದ ಮಾರಾಟ ಮಾಡ್ತೀವಿ. ಏನಾಗಿದೆ, ಜಾಮ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಚ್ಎಸ್ಎನ್ ನರೇಂದ್ರ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಕೃಷ್ಣ ಸೇರಿದಂತೆ ಇತರೆ ರೈತರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಒಳ ಮೀಸಲಾತಿಯನ್ನು ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಐತಿಹಾಸಿಕ ತೀರ್ಪನ್ನು ಸ್ವಾಗತಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಹೂವಿನ ಹಾರವನ್ನ ಹಾಕಿ ಪಟಾಕಿಗಳನ್ನು ಸಿಡಿಸಿ ಮುಖಂಡರು ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆ ಮಾಡಿ ವಿಜಯೋತ್ಸವವನ್ನ ಆಚರಣೆ ಮಾಡಿದರು. ಈ ವೇಳೆ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡ ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ಸರಿಸುಮಾರು 35 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ಗಂಭೀರವಾಗಿ ಪರಿಗಣಿಸಿ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಗಳು ನೀಡಬಹುದು ಎಂದು ನೀಡಿರುವಂತಹ ತೀರ್ಪು ಆಗಿರುವುದರಿಂದ ಇದನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಕರಿಗತಮ್ಮನಹಳ್ಳಿ ಭಾವಣ್ಣ, ಚಲಪತಿ, ಕೆಎನ್ ನರಸಿಂಹಪ್ಪ, ಈಶ್ವರಪ್ಪ, ಆದೇಪ್ಪ, ನರಸಿಂಹ, ಅಶ್ವಥಪ್ಪ ಇನ್ನಿತರರು ಭಾಗವಹಿಸಿದ್ರು. ಸುಪ್ರೀಂ ಕೋರ್ಟ್ ಒಳ ಮೀಸಲಿಗೆ ಅಸ್ತು ನೀಡಿರುವುದು ನಿಜಕ್ಕೂ ಸಂತಸದ ವಿಷಯವಾಗಿದೆ. ಇದರಿಂದ ಪರಿಶಿಷ್ಟ ಜಾತಿಗೆ ವರದಾನವಾಗಿದೆ ಎಂದು ದಲಿತ ಮುಖಂಡ ಸೋಮಯ್ಯ ತಿಳಿಸಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಳ ಮೀಸಲಿಗೆ ಅಸ್ತು ನೀಡಿರುವ ಬಗ್ಗೆ ಸಿಹಿ ಹಂಚಿ ಸಂತಸ ಹಂಚಿಕೊಂಡ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 3 ದಶಕಗಳ ಹೋರಾಟಕ್ಕೆ ಸಂದಾಜಿಯ ಇದಾಗಿದೆ.
ಈ ಹಿಂದೆ ಮೀಸಲಾತಿಯಲ್ಲಿ ಹಲವು ಜಾತಿಗಳಿಗೆ ಲಾಭ ಆಗುತ್ತಿದ್ದು ಸಬಲರು ಮೀಸಲಿನ ಗರಿಷ್ಠ ಲಾಭ ಪಡೆಯುತ್ತಿದ್ರು, ಇನ್ಮೇಲೆ ಅದು ನಿಲ್ಲುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹಾಲಗಾನಹಳ್ಳಿ ಗಂಗಾಧರ್, ರಾಜ್ಯ ಸಂಘಟನಾ ಸಂಚಾಲಕ ಎಚ್ಎನ್ ಸನಂತ್ ಕುಮಾರ್, ಹುದುಗೂರು ನಂಜುಂಡಪ್ಪ, ಡಿಎಂ ಗೋಪಾಲ್, ಕೆಎಸ್ಎಸ್ಡಿ ತಾಲೂಕು ಅಧ್ಯಕ್ಷ ನಾರಾಯಣಪ್ಪ, ಸುದರ್ಶನ್ ಮತ್ತಿತರರು ಹಾಜರಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂಆರ್ ಮಮತಾ ಅವರು ಇಂದು ದೈವದೀನರಾಗಿದ್ದಾರೆ. ಶ್ರೀಮತಿ ಅವರು ಪ್ರಸಕ್ತ ತುಮಕೂರು ಜಿಲ್ಲಾ ವಾರ್ತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪತಿ ಹಿರಿಯ ಪತ್ರಕರ್ತ ಎಚ್ಆರ್ ರವೀಶ್, ಮಗ ಪ್ರಜ್ವಲ್ ಹಾಗೂ ಅಪಾರ ಬಂಧು ಬಾಂಧವರನ್ನ ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ತುಮಕೂರು ತಾಲೂಕು ಹಾಲನೂರು ಗ್ರಾಮದ ಅವರ ತೋಟದಲ್ಲಿ ಶನಿವಾರ ಮಧ್ಯಾಹ್ನ ನೆರವೇರಲಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲಿನಲ್ಲಿರುವ ಎಚ್ಎಎಲ್ ಘಟಕಕ್ಕೆ ಭೂಮಿಯನ್ನು ನೀಡುವುದಿಲ್ಲ ಎಂದು ಆ ಭಾಗದ ರೈತರು ಪ್ರತಿಭಟನೆ ನಡೆಸಿದರು. ಎಚ್ಎಎಲ್ ಘಟಕಕ್ಕೆ ಈಗಾಗಲೇ ಸಾಕಷ್ಟು ಭೂಮಿಯನ್ನು ನೀಡಲಾಗಿದೆ. ಇದರ ನಡುವೆಯೂ ಕುಂದರಹಳ್ಳಿ, ಸಾಗರಹಳ್ಳಿ, ಬಿದರೆಹಳ್ಳಿ, ಕಾವಲ್, ಸೋಪನಹಳ್ಳಿ, ಯಲ್ಲಾಪುರ ಭಾಗಗಳಲ್ಲಿ ಭೂಮಿ ವಶಪಡಿಸಿಕೊಳ್ಳಲು ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಗಳ ಅಧಿಕಾರಿಗಳು ರೈತರು ಬೆಳೆದಿರುವ ತೆಂಗು, ಅಡಿಕೆ, ಬಾಳೆ ಸೇರಿದಂತೆ ವಿವಿಧ ರೀತಿಯ ಮರಗಳನ್ನು ಲೆಕ್ಕ ಹಾಕುತ್ತಿದ್ದಾರೆ. ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಸಿದ್ಧರಿಲ್ಲ. ಪ್ರತಿಭಟನೆಯಲ್ಲಿ ಉಮೇಶ್, ಹರೀಶ್, ರಾಮಣ್ಣ, ಶಂಕರಪ್ಪ, ಯತೀಶ್, ಹೊನ್ನಪ್ಪ, ನಿಜಾನಂದಮೂರ್ತಿ, ರಾಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಿಯಲ್ ಎಸ್ಟೇಟ್ ಉದ್ಯಮಿಯನ್ನು ಕಿಡ್ನಾಪ್ ಮಾಡಿದ್ದ ಪ್ರಕರಣ, 7 ಜನ ಕುಖ್ಯಾತ ನಟೋರಿಯಸ್ ಕಿಡ್ನಾಪರ್ಸ್ಗಳ ಬಂಧನ. ವರ್ತೂರು ಪ್ರಕಾಶ್ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ನಿಂದಲೇ ಕೃತ್ಯ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಪಾದಯಾತ್ರೆ ಮುಗಿಸುವಷ್ಟರಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಇರೋಲ್ಲ. ಛಲವಾದಿ ನಾರಾಯಣಸ್ವಾಮಿ ಭವಿಷ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬೆಂಬಿಡದೆ ಕಾಡುತ್ತಿರುವ ಡೆಂಗ್ಯೂ, ಎಪಿಎಂಸಿ ಮಾರುಕಟ್ಟೆ ಜಾಲಾಡಿದ ಡಿಸಿ ರವೀಂದ್ರ. ಸ್ವಚ್ಛತೆ ಕಾಪಾಡಿ ಸೊಳ್ಳೆ ತಾಣಗಳಿಗೆ ದ್ರಾವಣ ಸಿಂಪಡಿಸುವಂತೆ ಸೂಚನೆ. ಅಮ್ಮನ ಅಗಲಿಕೆಯನ್ನು ಸಹಿಸಲಾಗದೆ ಅಣ್ಣ ತಂಗಿ ರೈಲಿಗೆ ತಲೆ ಒಡ್ಡಿ ಸಾವು. ಶಿಡ್ಲಘಟ್ಟ ನಗರದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ಕೋಟ್ಯಾಂತರ ರು ಬೆಲೆ ಬಾಳುವ ಜಮೀನು ಮೇಲೆ ಭೂಮಾಫಿಯಾ ಕಣ್ಣು. ಸಾವಿನ ತಮಟೆ ಏಟು ಹೊಡೆದು ದಲಿತ ಸಂಘಟನೆಯಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.